don't hide your disappointment. There's fear in your eyes. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಹೊರಟಿದ್ದು ಹದಡಿ ಫಾಲ್ಸ್ಗೆ, ನಮ್ಮ ಫ್ರೆಂಡ್ಸು ಮತ್ತು ನಾನು. ಗೈಸ್ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಿದ್ದೀವಿ. ಹೆವಿ ಬಿಸಿಲು ಗೈಸ್. ಈ ರೂಟಿಂದ ಹೋದರೆ ಹದಡಿ ಫಾಲ್ಸ್ ಸಿಗುತ್ತೆ ಅಂದರೆ, ಸೊ ಅದಕ್ಕೆ ಹೋಗ್ತಿದ್ದೀವಿ ಗೈಸ್. 2 bikes with 5 members ಗೈಸ್. ತುಂಬಾ ಎಂಜಾಯ್ ಮಾಡಿಬಿಟ್ಟು ನಾವು ಅವ್ರನ್ನ ಬಿಟ್ಟು ಮುಂದೆ ಬಂದುಬಿಟ್ವಿ. ಸೊ ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ, ಅದಕ್ಕೆ ಬ್ರೈಕ್ ಸೈಡ್ ಯಾಕಂದ್ರೆ ಫೋಟೋಸ್ ತಗೊಂತಿದ್ವಿ ಗೈಸ್. ಇಂದು ಹೆಂಗಂಗೋ ಮಾಡಿ ಹದಡಿ ರೀಚ್ ಆದ್ವಿ ಗೈಸ್. ಬಟ್ ಫಾಲ್ಸಿಗೆ ಹೋಗೋದು ಸ್ವಲ್ಪ ಎಡವಟ್ಟಾಯಿತು, ಬಟ್ ಆದರೂ ಹೋದ್ವಿ ಹುಡ್ಕೊಂಡು. ಹದಡಿ ಫಾಲ್ಸಿಂದ ರೂಟ್ ಸಿಕ್ತು ಗೈಸ್. ಸೊ ಅದಕ್ಕೆ ಈಗ ಹದಡಿ ಫಾಲ್ಸ್ ಕಡೆ ಹೋಗ್ತಿದ್ದೀವಿ. ಬನ್ನಿ ತೋರಿಸ್ತೀನಿ. ದಾವಣಗೆರೆ ನಮಗೆ ಫಾಲ್ಸಿನ ಜಾಗ ಗೊತ್ತಿದ್ರು, ಅಂಕಲ್ ಕರೆದ್ಬಿಟ್ಟು ಹಿಂಗೋಗ್ರಿ ಹಂಗೋಗ್ರಿ ಅಂತ. ಎಸ್, ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ರೋಡ್ ಇರುತ್ತೆ ಅಂತೇಳಿ. ತುಂಬ ಅಂದರೆ ತುಂಬ ಕಷ್ಟ ಆಯಿತು ಗೈಸ್. ನೋಡ್ತಿದ್ರಲ್ಲ ನೀವು ಹೇಗಿದೆ ಅಂತ ಹೇಳಿ ರೋಡ್. ಹೆಸರಿದ್ರು ಹಂಗೇನು ಸಿಗಲ್ಲ. ನೋಡಿ ಗೈಸ್ ನಮ್ಮ ಗಾಡಿ, ಆ ಗಾಡಿ ನೋಡ್ರಿ ಗೈಸ್. ಪಾದಯಾತ್ರೆ ಇವಾಗ ಗೈಸ್. ಅಲ್ಲಿ ಗಾಡಿ ಹೋಗ್ತಿಲ್ಲ, ಅದಕ್ಕೆ ನಡ್ಕೊಂಡು ಹೊಂಟೀವಿ. ಫಾಲ್ಸ್ ನೋಡಬೇಕು ಅಂತ ಅಂದರೆ ನಡ್ಕೊಂಡು ಹೋಗಲೇಬೇಕು, ಯಾಕಂದರೆ ನಾವು 5 ಮೆಂಬರ್ಸ್ ಅಲ್ವಾ ಇರೋದು, ಗಾಡಿ ಹೋಗೋಕ್ಕಾಗಲ್ಲ. ಆ ಥರ ರೋಡ್ ಇದೆ ಇಲ್ಲಿ. ನೋಡಿ ಫ್ರೆಂಡ್ಸ್, ನಮ್ಮನ್ನೆಲ್ಲ ಬಿಟ್ಟು ಹೊಂಟಾರ. ಅವ್ರಿಬ್ಬರೇ ನಿಂತ್ಕೊಂಡಾರ ನೋಡಿ ಬೈಕಲ್ಲಿ ಹೋಗಿ ಹಿಂದ್ಗಡೆ. ಗೈಸ್ ಹದಡಿ ಫಾಲ್ಸ್ ಹತ್ರ ಇದ್ದೀವಿ ಆಲ್ರೆಡಿ. ಇವಾಗ ಕೆಳಗೆ ಇಳಿಬೇಕು ಗೈಸ್. ಗೈಸ್ ಏನೋ ದೊಡ್ಡದೈತಿ ಫಾಲ್ಸ್ ಅಂತ ಬಂದೀವಿ. ನಮಗೆ ಹೋಗಿ ದಾರಿನೇ ಇಲ್ಲ, ಹಂಗೈತಿ. ಯಾವುದೋ ಫ್ಯಾಮಿಲಿ ಬಂದಿದೆ ಗೈಸ್. ನಾನು ಇಳಿದೀನಿ ಆಲ್ರೆಡಿ. ಗೈಸ್ ಯಾರ್ಯಾರು ನೋಡಿರೋ ಎಲ್ಲೋ ನೋಡ್ಕೊಂಬಿಡಿ. ಇದೆ ಹದಡಿ ಫಾಲ್ಸು, ನೀವು ಬನ್ನಿ ಗೈಸ್, ಚೆನ್ನಾಗಿದೆ. ತುಂಬ ಡೆಪ್ತ್ ಇದೆ ಅಂತೆ ಗೈಸ್ ಇದು ವಾಟರು. ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಹುಷಾರಾಗಿದೆ. ಸ್ವಲ್ಪ ಹಂಗೆ ಫೋಟೋಸ್ ತಗೊಂಡ್ಬಿಟ್ಟು ಎಲ್ಲ ಸ್ನ್ಯಾಪ್ ಹಾಕಿ ರಿಟರ್ನ್ ಆದ್ವಿ. ಮೇಲೆ ಹತ್ತಕ್ಕೆ ಸಾಹಸ ಪಡಕತ್ತೀವಿ ನೋಡಿ. ಇವಾಗ ನಾವು ಹೋಗ್ತಿರೋದೇ ನೆಕ್ಸ್ಟ್ ಪ್ಲ್ಯಾನ್ ಅಂದರೆ, ಇವಾಗ ಚಿಕನ್ ಅಡುಗೆ ಮಾಡ್ಕೊಂಬಿಟ್ಟು ಊಟ ಮಾಡಿ ಬರೋಕ್ಕೆ. ಸೊ ಅದಕ್ಕೆ ಲೊಕೇಶನ್ ಹುಡುಕ್ತಿದ್ವಿ ಇಲ್ಲೇ ಹದಡಿ ಒಳಗಡೆ, ಬಟ್ ಸಿಗ್ತಿಲ್ಲ. ಹೋಗ್ತಾನೇ ಇದ್ದೀವಿ. ಯಾಕಬೇಕಿತ್ತು ಗಾಯ್ಸ್ ಇವೆಲ್ಲ. KFC ಹೋದ್ರೆ ಅವರೇ ತಂದು ಕೊಡೋರು. KFC ಹೋಗ್ಬೋದಿತ್ತ, ಹೆಂಗೂ 1000 ರೂಪಾಯಿ ಹೋಗೋದು. ಮೇನ್ ರೋಡಲ್ಲಿ ಇಲ್ಲಿ ಕಟ್ಗೆ ತಗೊಂಡು ಹೋಗ್ತಿದ್ದೀವಿ ನೋಡಿ. ಅಡುಗೆ ಮಾಡೋಕ್ಕೆ ಜಾಗ ಸಿಕ್ತು, ಬಟ್ ಕಾಲೊಳಗೆ ಬ್ರೆಡ್ ಬಂತು ಗೈಸ್. 1 2 ಜ್ಯೂಸಿಂಗ್ ಬಾಟ್ಲಿ, ಚಿಕನ್ ಸತ್ತು ಹೋಗಿತ್ತದು. ಹೊಲದ ಓನರ್ ಯಾರಂತ ಗೊತ್ತಿಲ್ಲ, ಏನೆಲ್ಲ ಸುಮ್ ಬಂದೀವಿ. ನನ್ನ ಫ್ರೆಂಡ್ ಎಲ್ಲ ಜೋಡಿಸಿದಾಳೆ ಪಾಪ. ಜೋರ್ ಪೂಜೆ ನಡೀತೈತೆ ನೋಡಿ ಗೈಸ್. ಕೈ ಮುಗಿ ಕಾವ್ಯ, ನೋಡ್ ಕ್ಯಾಮ್ರಾ. ಅಡುಗೆ ಚೆನ್ನಾಗಾಗ್ಲಿ. ಅಯ್ಯೋ ನೋಡ್ರಿ ಹೆಂಗ್ ಸಿಕ್ಸ್ರೆ ಗೈಸ್. ಊದಿನ ಕಡ್ಡಿ ಗೈಸ್, ಆ ಕಡೆ ಸಿಗಿಸ್ತಾ ಇಲ್ಲ. ನಂಬರ್ ಫ್ರೆಂಡ್ಸ್, ಅದು ಯಾವ ಶೀಟ್ ಗೊತ್ತಾ? ನಾನು ಪ್ರೋಗ್ರಾಮ್ ಕಲ್ತಿರೋಂಥ ಶೀಟ್. ಈ ಡಿಗ್ರಿ ಶೀಟ್ ಅದು ಪಾತ್ರೆ ಇಟ್ಟಿದ್ದೀವಿ, ಉರಿತೈತಿ ಬೆಂಕಿ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಿದ್ದೀವಿ, ತಂದಿಲ್ಲ. ಬಟ್ ಅಲ್ಲಿ ಗಾಳಿಗೆ ಬೆಂಕಿನೇ ನಿಲ್ತಿಲ್ಲ. ಹಿಂಗೆ ಮಾಡೋದು ಮಾಡಬೇಕು, ಒಂದೊಂದೇ ಅದು ಕ್ಲಿಪ್ ಹಾಕ್ಬೇಕು ಅಷ್ಟೇ. ನಾವು
ಗ್ಯಾಸೇ ಹತ್ತಿಲ್ಲ ಇನ್ನ ಮಾಡ್ತೀನಿ. ಗೈಸ್ ಇದು ನಮ್ಮ ಕಾಲೇಜ್ ಅಸೈನ್ಮೆಂಟ್. ಹಳೇದು ಮುಂಚೆ ಸೀನಿಯರ್ಸ್ ಕೊಡ್ತಿದ್ರಲ್ಲ ಅದು ನಮ್ಮ ಕಾಲೇಜ್ ಅಸೈನ್ಮೆಂಟ್. ಗೈಸ್ ಗಾಳಿಗೆ ಬೆಂಕಿನೇ ನಿಲ್ತಿಲ್ಲ. ಏನೇನೋ ಮಾಡ್ಬಿಟ್ಟು ಇವಾಗ ಬೆಂಕಿ ಹಚ್ಚಿದ್ದೀವಿ. ರೈಸಿಗೆ ಇಟ್ಟಿದ್ದೀವಿ, ರೈಸ್ ಆಗ್ತಿದೆ ಗೈಸ್ 2 ಒಲೆ ಗೈಸ್. ಸುಡ್ತೈತೆ ಕಣೆ ಇದು. ನಮ್ಮ ಫ್ರೆಂಡ್ ಗ್ರೂಪಲ್ಲಿ ವೆಜ್ ಒಬ್ಳು ಇದ್ದಾಳೆ, ಬಟ್ ಅವಳಿಗೆ ಎಗ್ ರೈಸಿಗೆ ಸಪ್ರೇಟ್ ಮಾಡ್ತೀವಿ. ಇವಾಗ ಅವಳು ಇದನ್ನು ನೋಡಿ ಶಾಕ್ ಆಗಿಬಿಟ್ಟಾಳೆ. ಚಿಕನ್ ಗೈಸ್, ಚಿಕನ್ ನಾನು ಅದನ್ನ ನೋಡ್ತಿರೋದು ಯಾವಾಗ. ಮಸಾಲೆ ಎಲ್ಲ ಹಾಕ್ತಿದ್ದೀವಿ ಚಿಕನ್ನಿಗೆ. ಬೆಂಕಿ ಅಂತೂ ಹಚ್ಚಿ ಹಚ್ಚಿ ಸಾಕಾಗೋಯ್ತು ಗೈಸ್ ನನಗಂತೂ. ಯಪ್ಪ ಹೇಳಬಾರ್ದು. ಫೈನಲಿ ರೈಸ್ ಅಂತೂ ಆಗ್ಬಿಡ್ತು. ಅದೇ ಫುಲ್ ಖುಷಿ ಎಲ್ರಿಗೂ. ಈಗ ಊಟ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಚಿಕನ್ನು ಕುದೀತಾ ಇದೆ, ಬಟ್ ಆದರೆ ಒಳ್ಳೆ ಸ್ಮೆಲ್ ಬರ್ತಿದೆ ಗೈಸ್. ಚಿಕನ್ ಅಂತೂ ರೆಡಿ ಆಯಿತು ಗೈಸ್. ಇವಾಗ ನಾವು ಎಗ್ ರೈಸ್ ಮಾಡ್ತಿದ್ದೀವಿ. ಹಾಕಿ ಕಾವ್ಯ. ಸಾಕು, ಖಾರ ಪುಡಿ ಕಮ್ಮಿ ಹಾಕಷ್ಟೇ. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಆಗೈತೆ ಅಂತೇಳಿ, ಬಟ್ ಎಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ರು ನೋಡಿ ಗೈಸ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಗ್ರೇವಿ ಅಂತೂ. ಫೈನಲಿ ಊಟ ಹೆಂಗಿತ್ತು? ಸೂಪರ್ ಗೈಸ್ ಮನೆಗೆ ಹೋಗ್ತಿದ್ದೀವಿ ಎಲ್ರು. ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.